ಎಲ್ಲ ಮದುವೆ ಆಗಿರೋ ಹೆಣ್ಮಕ್ಳಿಗೂ ತವ್ರ ಮನೆ ಸುಖವಾಗಿ ಸಂತೋಷವಾಗಿ 100 ಕಾಲ ಚೆನ್ನಾಗಿರಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ನಮಗೆ ಗೊತ್ತಿಲ್ದಂಗೆ ಕೆಲವೊಂದು ತಪ್ಪುಗಳು ಮಾಡಿರ್ತೀವಿ. ಏನಂದರೆ ತವ್ರ ಮನೆಯಿಂದ ಹೊರಡುವಾಗ ಕೆಲವೊಂದು ಪದಾರ್ಥಗಳನ್ನ ತಗೊಂಡು ಹೋಗಬಾರ್ದು ಗಂಡನ ಮನೆಗೆ. ಈ ವಿಷಯ ಎಷ್ಟೋ ಹೆಣ್ಮಕ್ಳಿಗೆ ಗೊತ್ತಿರಲ್ಲ, ಹಾಗೆ ತಾಯಿ ಮನೆಯವ್ರಿಗೂ ಈ ವಿಷಯದ ಬಗ್ಗೆ ಗೊತ್ತಿರಲ್ಲ. ಬಟ್ ಇನ್ನು ಮುಂದೆ ಈ ಪದಾರ್ಥಗಳನ್ನ ತಗೊಂಡು ಹೋಗಬೇಡಿ ತವ್ರ ಮನೆಯಿಂದ. ಯಾವ್ಯಾವು ಅಂದರೆ ಹುಣಸೆ, ಮೊಸರು. ಇದೆರಡು ಹುಳಿಯಾಗಿರೋದ್ರಿಂದ ಸಂಬಂಧಗಳನ್ನ ಹುಳಿ ಮಾಡುತ್ತೆ ಅನ್ನೋ ಒಂದು ಕಾರಣದಿಂದ ತವ್ರ ಮನೆಯಿಂದ ಹುಣಸೆ ಹಣ್ಣು ಮೊಸರನ್ನ ತೊಗೊಂಡು ಹೋಗಬೇಡಿ ಅಂತ ಹೇಳ್ತಾರೆ. ಇನ್ನೊಂದು ಮೆಣಸಿನ ಪುಡಿ, ಮೆಣಸಿನಕಾಯಿ, ಅದು ಕೆಂಪು ಮೆಣಸೆ ಆಗಲಿ ಹಸಿರು ಮೆಣಸೆ ಆಗಲಿ, ಮೆಣಸಿನ ಪೌಡ್ರು. ಸೊ ಇದೆಲ್ಲನೂ ಖಾರಕ್ಕೆ ಸಂಬಂಧಪಟ್ಟಿರೋವಂಥದ್ದು, ಘಾಟಿಗೆ ಸಂಬಂಧಪಟ್ಟಿರೋ ಅಂಥದ್ದು. ಸೊ ಅಷ್ಟು ಸೂಕ್ತ ಅಲ್ಲ ತೊಗೊಂಡು ಹೋಗೋದು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ ಅಮ್ಮನ ಮನೆಯಿಂದ ಅಂಥೇಳಿ ಕೆಲವೊಬ್ರು ಏನು ಮಾಡ್ತಾರೆ, ಮುಳ್ಳಿನ ಗಿಡಗಳನ್ನ ತೊಗೊಂಡೋಗ್ತಾರೆ. ಫಾರ್ ಎಕ್ಸಾಂಪಲ್ ರೋಸ್ ಗಿಡ ಆಗಿರ್ಬೋದು, ಆಲೋವೆರಾ ಗಿಡ ಆಗಿರ್ಬೋದು. ಸೊ ಈ ಥರದ್ದು ಎಲ್ಲಿ ಮುಳ್ಳಿರುತ್ತೆ ಆ ಗಿಡದಲ್ಲಿ ಅಂಥ ಗಿಡಗಳನ್ನ ದಯಮಾಡಿ ತವ್ರ ಮನೆಯಿಂದ ಗಂಡನ ಮನೆಗೆ ತಗೊಂಡು ಹೋಗಬೇಡಿ. ಇನ್ನೊಂದು ಬಂದು ಎಣ್ಣೆ. ನೀವು ಅದು ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಅಡುಗೆ ಎಣ್ಣೆ ಆಗಿರ್ಬೋದು, ಯಾವುದೇ ಎಣ್ಣೆ ಆಗಿರಲಿ, ದಯಮಾಡಿ ಎಣ್ಣೆನ ತೊಗೊಂಬರಬೇಡಿ. ಈ ಎಣ್ಣೆ ತೊಗೊಂಬರೋದ್ರಿಂದ ತವ್ರ ಮನೆಗೆ ಕಷ್ಟ ಅಂತ ಹೇಳ್ತಾರೆ. ಆ್ಯಂಡ್ ಇನ್ನೊಂದೇನೆಂದರೆ ಪೊರ್ಕೆ. ಸೊ ಈ ಹಳ್ಳಿನಲ್ಲೆಲ್ಲ ಇದ್ದರೆ ಏನು ಮಾಡ್ತಾರೆ, ಪೊರ್ಕೆಗಳು ಜಾಸ್ತಿ ಇದೆ ಅಂಥೇಳಿ ತೊಗೊಂಡೋಗಮ್ಮ ಅಂದ್ಬಿಡ್ತಾರೆ. ಇಲ್ಲ ಮಕ್ಕಳೇನೇನೆ ತೊಗೊಂಡೋಗ್ತೀನಿ ನಾನು, ಜಾಸ್ತಿ ಇದೆ ನಿಮ್ಮ ಹತ್ರ ಅಂಥೇಳಿ ತೊಗೊಂಬರೋ ಅಂಥದ್ದಿದೆ. ದಯಮಾಡಿ ಪೊರ್ಕೆನ ತೊಗೊಂಬರ್ಬೇಡಿ, ಯಾಕಂದರೆ ಅದು ಲಕ್ಷ್ಮಿ ಸಮಾನ. ಸೊ ನೀವು ತವ್ರ ಮನೆಯಿಂದ ಪೊರ್ಕೆ ತೊಗೊಂಬಂದರೆ ನಿಮ್ಮ ಗಂಡನ ಮನೆಗೂ ಬಡತನ ಕಾಡುತ್ತೆ, ಹಾಗೆ ತವ್ರ ಮನೆಗೂ ಬಡತನ ಕಾಡುತ್ತೆ. ಸೊ ಹಾಗಾಗಿ ಪೊರ್ಕೆ ತೊಗೊಂಬರ್ಬೇಡಿ. ಮತ್ತು ಇನ್ನೊಂದು ಏನಂತ ಅಂದರೆ ಈ ಚೂಪಾದ ವಸ್ತುಗಳು, ಈ ಚಾಕು, ಕತ್ರಿ, ತುರೆಮಣೆ, ಆಮೇಲೆ ಗುದ್ಲಿ, ಆ ಥರದ್ದು ಶಾರ್ಪ್ ಐಟಮ್ಸ್ ಏನೇನಿದೆ, ಚೂಪಾದ ಆಯುಧಗಳು, ಅದನ್ನು ಕೂಡ ತೊಗೊಂಡು ಬರಬೇಡಿ. ಮತ್ತು ಇನ್ನೊಂದು ಉಪ್ಪು ಬಂದು ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥ ವಸ್ತು. ದಯಮಾಡಿ ಉಪ್ಪನ್ನು ಕೂಡ ತರಬೇಡಿ ತವ್ರ ಮನೆಯಿಂದ. ಮತ್ತು ಬಿಳಿ ಸೀರೆ ಅಂದರೆ ಕಂಪ್ಲೀಟ್ಲಿ ಬಿಳಿ ಸೀರೆ, ನಿಮ್ಗೆ ಅದ್ರ ಮೇಲೆ ಒಂದೇನು ಎಂಬ್ರಾಯ್ಡ್ರಿ ಇರೋದಿಲ್ಲ, ಒಂದು ಬೇರೆ ಕಲರ್ ಇರಲ್ಲ, ಅಂಥ ಒಂದು ಬಿಳಿ ಸೀರೆನ ತರಬೇಡಿ. ಹಾಗೆ ಕುಂಬಳಕಾಯಿ ನಿಮ್ಗೆ ಏನಾದರೂ ನಿಜ ತರಬೇಕು ಅಂತ ಅನ್ಸಿದ್ರೆ ಒಂದು ಸ್ವಲ್ಪ ದುಡ್ಡು ಕೊಟ್ಟು ತೊಗೊಂಡು ಬನ್ನಿ. ಒಂದು 10 ರೂಪಾಯೋ 15 ರೂಪಾಯೋ ಕುಂಬಳಕಾಯಿನ ಬರೀ ಕೈನಲ್ಲಿ ದುಡ್ಡಿಲ್ದಿರ ಇಸ್ಕೊಬೇಡಿ. ಹಾಗೆ ಹಾಗಲಕಾಯಿ ಕಹಿ ಆಗಿರೋದ್ರಿಂದ ಅದು ಕೂಡ ಸಂಬಂಧಗಳನ್ನ ಕಹಿ ಮಾಡುತ್ತೆ ಅನ್ನೋ ಒಂದು ಹೇಳ್ತಾರೆ ದೊಡ್ಡವರು. ಸೊ ಹಾಗಾಗಿ ಹಾಗಲಕಾಯಿ ಕೂಡ ತರಬೇಡಿ. ನಾವು ಹಾಲು ಹೊಂದಿರೋ ತವರು ಯಾವತ್ತೂ ಸಂತೋಷವಾಗಿ ಸುಖವಾಗಿರಲಿ. ಇಷ್ಟು ಪದಾರ್ಥಗಳನ್ನ ಅಲ್ಲಿಂದ ತರೋದು ಬೇಡ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ನೀವು ಇದ್ರ ಬಗ್ಗೆ ಗಮನ ಇಡಿ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ನೀವು ಸೇವ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ. ನಿಮಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮಗಳಾಗಿ ಸುಖವನ್ನು ತಂದೆ, ಸೊಸೆಯಾಗಿ ಸುಖ ಕಾಣಿ ಮುಂದೆ, ತವರೂರ ಬನದಲ್ಲಿ ಬೆಳೆದೆ, ಪತಿಯೂರ ಫಲವಾಗಿ ನಡೆದೆ, ಹಾಲುಂಡ ತವರೆಂದು ನಿನದೇ